ನಾವು ಫಲಭರಿತರಾಗಬೇಕಾದ್ರೆ, ನಾವು ಫಲವನ್ನು ಕೊಡಬೇಕಾದ್ರೆ ಮೊದಲನೇದಾಗಿ ನಾವು ಯೇಸುವಿನಲ್ಲಿ ನೆಲೆಗೊಂಡಿರಬೇಕು. ವಿ ಶುಡ್ ಅಬೈಡ್ ಇನ್ ಜೀಸಸ್. ಸೊ ನಾವು ಸೇರಿ ಬರುವಾಗ ದೇವಜನರೊಂದಿಗೆ, ಯಾರು ಅಭಿಷಿಕ್ತರು, ನಂಬಿಕೆಯಲ್ಲಿ ಬಲವುಳ್ಳವರು, ವಾಕ್ಯದಲ್ಲಿ ಬಲವುಳ್ಳವರು, ಅವರೊಂದಿಗೆ ನಾವು ಸೇರಿ ಬರುವಾಗ ನಾವು ಬಲ ಹೊಂದ್ತೇವೆ. ದೇವರ ನಂಬಿಕೆ ಇಲ್ಲದವರೊಟ್ಟಿಗೆ ಅತಿಯಾದ ಸಮಯವನ್ನು ಕಳೆಯುವಂಥದ್ದು ಅದು ತಕ್ಕದಲ್ಲ. ನಾವು ನಮ್ಮಲ್ಲಿರುವ ಫಲಗಳನ್ನು ನಾವು ಕಳ್ಕೊಳ್ತೇವೆ, ನಮ್ಮ ಫಲಗಳು ಉದುರಿ ಹೋಗ್ತವೆ. ಹಾಲೆಲೂಯಾ, ಪ್ರೈಸ್ ದ ಲಾರ್ಡ್. ಪ್ರಿಯರೇ, ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮನ್ನು ವಂದಿಸ್ತೇನೆ. ಗೈಡಿಂಗ್ ಲೈಟ್, ದಾರಿದೀಪ ಎನ್ನುವ ದೇವರ ವಾಕ್ಯ ಧ್ಯಾನ ಭಾಗಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ. ಪ್ರಿಯರೇ, ಇಂದು ನಾವು ದೇವರ ವಾಕ್ಯದಲ್ಲಿ ಧ್ಯಾನಿಸುವ ಫಲಭರಿತ ಜೀವಿತ ಅದರ 2ನೇ ಭಾಗವನ್ನು, ಈ ಸಂದೇಶದಲ್ಲಿ ನಾವು ಫಲ ಕೊಡುವಂಥದ್ದು ಹೇಗೆ, ಫಲಭರಿತರಾಗುವಂಥದ್ದು ಹೇಗೆ ಎಂಬುದನ್ನು ಧ್ಯಾನ ಮಾಡುವ. ಈ ವಾಕ್ಯ ಸಂದೇಶದ ಮೊದಲನೇ ಭಾಗದಲ್ಲಿ, ಫಲಭರಿತ ಜೀವಿತ ಭಾಗ 1ರಲ್ಲಿ ನಾನು ಫಲ ಅಂದರೆ ಏನು, ನಾವು ಫಲವನ್ನು ಕೊಡುವಂಥದ್ದು ದೇವರಿಗೆ ಎಷ್ಟು ಪ್ರಾಮುಖ್ಯತೆ ಎಂಬುದನ್ನು ನಾವು ಧ್ಯಾನಿಸಿದ್ದೇವೆ. ನಾವು ಪ್ರಾರ್ಥನೆ ಮಾಡಿಕೊಳ್ಳುವ. ಪ್ರೀತಿಯ ಪರಲೋಕದಲ್ಲಿರುವ ತಂದೆಯಾದ ದೇವರೇ, ನೀವು ಅದ್ಭುತನು, ಅತಿಶಯನು, ಮಹಿಮೆ ಉಳ್ಳ ದೇವರು, ಅತಿ ಪರಿಶುದ್ಧನು ನೀವು ಸ್ವಾಮಿ. ನಾವು ನಿಮ್ಮ ಸನ್ನಿಧಿಗೆ ಬಂದಿದ್ದೇವೆ, ನಿಮ್ಮ ಪಾದದ ಬಳಿಯಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಅಪ್ಪ, ನಮ್ಮ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಕೇಳುವ ದೇವರು ನೀವಾಗಿದ್ದೀರಿ. ತಂದೆ, ನಮ್ಮೊಂದಿಗೆ ಮಾತನಾಡಿ ಸ್ವಾಮಿ. ನೀವು ಮಾತನಾಡಿದರೆ ನಾವು ಬದುಕ್ತೇವೆ. ನಿಮ್ಮ ಮಾತಿನಲ್ಲಿ ನಿತ್ಯ ಜೀವ ಉಂಟು, ಅದು ಬದುಕಿಸುವಂಥದ್ದು, ಕಾರ್ಯ ಸಾಧಕವಂಥದ್ದು. ಅಪ್ಪ ತಂದೆ ಸ್ವಾಮಿ, ಈ ವಾಕ್ಯ ಸಂದೇಶ ಕೇಳುವ ಪ್ರತಿಯೊಬ್ಬರೊಂದಿಗೆ ವೈಯಕ್ತಿಕವಾಗಿ ಮಾತನಾಡಿ ಸ್ವಾಮಿ. ನಿಮ್ಮ ನಾಮ ಮಹಿಮೆ ಹೊಂದಲಿ. ಮಾತಾದ ಕಾರ್ಯ ಮಾಡಿ, ಅದ್ಭುತ ಸೂಚ್ಯ ಕಾರ್ಯಗಳನ್ನು ಮಾಡಿ ತಂದೆ, ನಿಮಗೆ ಮಹಿಮೆ ಸಲ್ಲಿಸ್ತೇವೆ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ, ಆಮೆನ್. ಪ್ರಿಯರೇ, ನಾವು ಇವತ್ತು ಧ್ಯಾನ ಮಾಡುವ ಫಲಭರಿತರಾಗುವುದು ನಾವು ಹೇಗೆ ಎಂಬುದಾಗಿ. ಈಗಾಗಲೇ ನಾನು ಹೇಳಿದೆ, ಫಲಭರಿತ ಜೀವಿತ ಈ ಸಂದೇಶದ ಭಾಗ 1ರಲ್ಲಿ ನಾವು ಫಲ ಅಂದರೆ ಏನು, ಆ ಫಲವನ್ನು ಕೊಡುವಂಥದ್ದು ಎಷ್ಟು ಪ್ರಾಮುಖ್ಯತೆ ಎಂಬುದಾಗಿ. ದೇವರು ನಮ್ಮನ್ನು ಆರಿಸಿ ತೆಗೆದುಕೊಂಡಿರುವುದೇ ನಾವು ಫಲವನ್ನು ಕೊಡಬೇಕು, ಆ ಫಲ ನಿಲ್ಲುವಂಥದ್ದಾಗಬೇಕು ಎಂಬುದಾಗಿ. ಫಲ ಅಂತ ಹೇಳಿದರೆ ನಮ್ಮಲ್ಲಿ ಕಂಡುಬರುವಂತಹ ದೈವಿಕವಾದ ಗುಣಗಳು ಮತ್ತು ನಾವು ವೃದ್ಧಿಯಾಗುವುದು, ಹೆಚ್ಚಾಗುವುದು, ಆತ್ಮಿಕವಾದ ಸಂತತಿಯನ್ನು ನಾವು ಹುಟ್ಟಿಸುವಂಥದ್ದು, ಕತ್ತಲೆಯ ಬದುಕಿನಲ್ಲಿದ್ದವರನ್ನು ದೇವರ ರಾಜ್ಯಕ್ಕೆ ಸೇರಿಸಿ ದೇವರ ರಾಜ್ಯವನ್ನು ಹೆಚ್ಚಿಸುವಂಥದ್ದು, ಎಕ್ಸ್ಪ್ಯಾಂಡ್ ಮಾಡುವಂಥದ್ದು. ಅದು ನಾವು ಪ್ರೊಡ್ಯೂಸ್ ಮಾಡುವ ರಿಸಲ್ಟ್ ಆಗಿದೆ. ನಾವು ಯೇಸುವಿನ ರಕ್ತದಿಂದ ತೊರೆಯಲ್ಪಟ್ಟು ದೇವರ ಆತ್ಮನ ತುಂಬಿಸಲ್ಪಟ್ಟಿರುವುದಕ್ಕೆ ಈ ರಿಸಲ್ಟನ್ನು ನಾವು ಪ್ರೊಡ್ಯೂಸ್ ಮಾಡಬೇಕು, ಈ ಪರಿಣಾಮವನ್ನು ನಾವು ತೋರಿಸಬೇಕು. ನಾವು ಇವತ್ತು ನೋಡುವ ನಾವು ಹೇಗೆ ಫಲಭರಿತರಾಗ್ಬೋದು ಎಂಬುದಾಗಿ. ಅಲ್ಲಿ ನಾವು ನೋಡುವಾಗ ಯೋಹಾನನ ಬರೆದ ಸುವಾರ್ತೆಯಲ್ಲಿ ನಾವು 15ನೇ ಅಧ್ಯಾಯದಲ್ಲಿ ನಾವು ದ್ರಾಕ್ಷಿ ತೋಟ, ಅಲ್ಲಿ ಫಲಗಳ ಬಗ್ಗೆ ಮಾತನಾಡಲ್ಪಟ್ಟಿದೆ. ಸೊ ನಾವು ಫಲಭರಿತರಾಗಬೇಕಾದ್ರೆ ಮೊದಲನೇದಾಗಿ ನಾವು ಯೇಸುವಿನಲ್ಲಿ ನೆಲೆಗೊಂಡಿರಬೇಕು. ಯೋಹಾನನ ಬರೆದ ಸುವಾರ್ತೆ 15ನೇ ಅಧ್ಯಾಯ 5ರಿಂದ 7ನೇ ವಚನ. ನಾನು ದ್ರಾಕ್ಷಿ ಬಳ್ಳಿ, ನೀವು ಕೊಂಬೆಗಳು. ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿ ನೆಲೆಗೊಂಡಿದ್ದರೆ ಅವನೇ ಬಹಳ ಫಲಗೊಡುವನು. ನೀವು ನನ್ನನ್ನು ಬಿಟ್ಟು ಏನು ಮಾಡಲಾರಿರಿ. ಯಾವನು ನನ್ನಲ್ಲಿ ನೆಲೆಗೊಂಡಿರುವುದಿಲ್ಲವೋ ಅವನು ಆ ಕೊಂಬೆಯಂತೆ ಹೊರಕ್ಕೆ ಬಿಸಾಡಲ್ಪಟ್ಟು ಒಣಗಿ ಹೋಗುವನು. ಅಂಥ ಕೊಂಬೆಗಳನ್ನು ಕೂಡಿಸಿ ಬೆಂಕಿಯಲ್ಲಿ ಹಾಕುತ್ತಾರೆ, ಅವು ಸುಟ್ಟು ಹೋಗುತ್ತವೆ ಎಂಬುದಾಗಿ. ಇಲ್ಲಿ ನಾವು ನೋಡ್ತೇವೆ ವಾಕ್ಯ ಭಾಗದಲ್ಲಿ ಸ್ಪಷ್ಟವಾಗಿ ನಾವು ಕ್ರಿಸ್ತನಲ್ಲಿ ನೆಲೆಗೊಂಡಿರಬೇಕು. ನಾವು ಫಲಭರಿತರಾಗಬೇಕಾದ್ರೆ, ನಾವು ಫಲವನ್ನು ಕೊಡಬೇಕಾದ್ರೆ ಮೊದಲನೇದಾಗಿ ನಾವು ಯೇಸುವಿನಲ್ಲಿ ನೆಲೆಗೊಂಡಿರಬೇಕು. ವಿ ಶುಡ್ ಅಬೈಡ್ ಇನ್ ಜೀಸಸ್. ಹೇಗೆ ನೆಲೆಗೊಳ್ಳುವಂಥದ್ದು? ನಾವು ಪ್ರಾರ್ಥನೆಯ ಮೂಲಕ, ದೇವರ ವಾಕ್ಯ ಧ್ಯಾನದ ಮೂಲಕ, ಆರಾಧನೆಯ ಮೂಲಕ ಯೇಸುವಿನೊಂದಿಗೆ ನಾವು ಸಮಯವನ್ನು ಕಳಿಬೇಕು. ಯೇಸುವಿನ ಸನ್ನಿಧಿಯಲ್ಲಿ ನಾವು ಸಮಯವನ್ನು ಕಳೆಯುವಾಗ ನಾವು ಫಲಭರಿತರಾಗ್ತೇವೆ. ಅಲ್ಲಿ ನಾವು ಯೇಸುವಿನ ಗುಣಗಳನ್ನು, ಆತನಲ್ಲಿರುವ ಪರಿಶುದ್ಧತೆಯನ್ನು ನಾವು ಹೊಂದಿಕೊಳ್ಳುತ್ತೇವೆ. ಹೇಗೆ ಕೊಂಬೆಯ ಒಳಗೆ ಆ ಕಾಂಡದಿಂದ, ಆ ಬಳ್ಳಿಯಿಂದ ಬಂದಂಥ ರಸಗಳು ಸೇರ್ತವೋ, ಸೇರಿ ಆ ಕೊಂಬೆಗಳು ಫಲ ಕೊಡ್ತವೋ, ಅದೇ ರೀತಿಯಲ್ಲಿ ಯಾಕೆಂದರೆ ನಾವು ಕೊಂಬೆಗಳಾಗಿದ್ದೇವೆ, ಯೇಸು ಕ್ರಿಸ್ತನು ಬಳ್ಳಿಯಾಗಿದ್ದಾರೆ. ಕೊಂಬೆಗಳು ಬಳ್ಳಿಗೆ ಅಟ್ಯಾಚ್ ಆಗಿದ್ದರೆ ಮಾತ್ರ ಆ ಕೊಂಬೆಗಳಲ್ಲಿ ಫಲಗಳು ಕಾಣ್ತವೆ. ಆ ಕೊಂಬೆಗಳು ಬಳ್ಳಿಗೆ ಅಟ್ಯಾಚ್ ಆಗದಿದ್ದರೆ
ಅದು ಫಲವನ್ನು ಕೊಡುತ್ತಿಲ್ಲ. ಅದೇ ರೀತಿಯಲ್ಲಿ ನಾವು ಕೂಡ ಯೇಸುವಿನಲ್ಲಿ ನೆಲೆಗೊಳ್ಳದಿದ್ದರೆ, ಯೇಸುವಿನೊಂದಿಗೆ ಕನೆಕ್ಟ್ ಆಗಿ ಇರದಿದ್ದರೆ, ಸಂಪರ್ಕದಲ್ಲಿ ಇರದೇ ಇದ್ದರೆ, ಅದು ಪ್ರಾರ್ಥನೆಯ ಮೂಲಕ, ದೇವರ ವಾಕ್ಯ ಧ್ಯಾನದ ಮೂಲಕ, ಆರಾಧನೆಯ ಮೂಲಕ ನಾವು ಫಲವನ್ನು ಕೊಡಲಿಕ್ಕೆ ಆಗುವುದಿಲ್ಲ. ಯಾವಾಗ ನಾವು ಯೇಸುವಿನೊಂದಿಗೆ ಸಮಯ ಕಳಿತೇವೋ, ದೇವರ ಸನ್ನಿಧಿಯಲ್ಲಿ ಸಮಯ ಕಳಿತೇವೋ, ಆಗ ನಮ್ಮಲ್ಲಿ ದೈವಿಕ ಗುಣಗಳು ತನ್ನಷ್ಟಕ್ಕೆ ಉಂಟಾಗ್ತದೆ. ಯೇಸುವಿನಲ್ಲಿದ್ದ ಮನಸ್ಸು ನಮ್ಮಲ್ಲಿ ಉಂಟಾಗ್ತದೆ. ನಮ್ಮ ಹೃದಯಕ್ಕೂ ಯೇಸುವಿನ ಹೃದಯಕ್ಕೂ ಒಂದು ಕಾರ್ಡ್ ಕನೆಕ್ಟ್ ಆಗ್ತದೆ, ಒಂದು ಪೈಪ್ ಕನೆಕ್ಟ್ ಆಗ್ತದೆ. ಹೇಗೆ ತಾಯಿಯ ಹೊಟ್ಟೆಯಲ್ಲಿ ಮಗುವಿಗೆ ಹೊಕ್ಕುಳದ ಮೂಲಕ ಎಲ್ಲ ಪೋಷಕಾಂಶ ಹೋಗ್ತದೋ ತಾಯಿಯ ಮೂಲಕ, ಅದೇ ರೀತಿಯಲ್ಲಿ ನಾವು ಪ್ರಾರ್ಥನೆಯಲ್ಲಿ, ವಾಕ್ಯ ಧ್ಯಾನದಲ್ಲಿ, ಆರಾಧನೆಯಲ್ಲಿ, ಯೇಸುವಿನ ಸನ್ನಿಧಿಯಲ್ಲಿ ಸಮಯ ಕಳೆಯುವಾಗ ನಮಗೂ ಯೇಸುವಿಗೂ, ನಮ್ಮ ಹೃದಯಕ್ಕೂ ಯೇಸುವಿನ ಹೃದಯಕ್ಕೂ ಅದೇ ರೀತಿಯಾದಂಥ ಒಂದು ಪೈಪ್ ಕನೆಕ್ಟ್ ಆಗ್ತದೆ. ಅದರ ಮೂಲಕ ದೇವರ ಪ್ರೀತಿ ಪವಿತ್ರಾತ್ಮನ ಮೂಲಕ ನಮ್ಮ ಹೃದಯದಲ್ಲಿ ಧಾರಾಕಾರವಾಗಿರುತ್ತದೆ. ದೈವಿಕ ಗುಣಗಳು ನಮ್ಮ ಹೃದಯದಲ್ಲಿ ಇಳಿದು ಬರ್ತದೆ. ಪರಿಶುದ್ಧತೆ ನಮ್ಮ ಒಳಗೆ ಇಳಿದು ಬರ್ತದೆ. ನಾವು ಬೆಂಕಿಯ ಮುಂದೆ ಕೂತ್ಕೊಂಡಾಗ ನಮ್ಮ ದೇಹ ಬಿಸಿ ಆಗ್ತದೆ. ಹೇಗೆ ಅಂತ ಹೇಳಿದರೆ, ಆ ಬಿಸಿ ನಮ್ಮನ್ನು ತಾಕ್ತದೆ, ಇಂಪಾರ್ಟೇಷನ್ ಆಗ್ತದೆ. ಅದೇ ರೀತಿಯಲ್ಲಿ ನಾವು ಯೇಸು ಸ್ವಾಮಿಯ ಸನ್ನಿಧಿಯಲ್ಲಿ ಸಮಯ ಕಳೆಯುವಾಗ ಆತನ ಗುಣಗಳು ನಮ್ಮ ಮೇಲೆ ಬರ್ತದೆ, ಆ ಲಕ್ಷಣಗಳು ನಮ್ಮಲ್ಲಿ ಕಂಡು ಬರುತ್ತದೆ. ಅಷ್ಟು ಮಾತ್ರವಲ್ಲ, ದೇವರು ನಾವು ಪ್ರಾರ್ಥಿಸುವಾಗ ನಮ್ಮನ್ನು ಬೇಟೆಗಾರನ ಬಲೆಯಿಂದ ತಪ್ಪಿಸ್ತಾರೆ. ಸೈತಾನ ನಮ್ಮನ್ನು ಪಾಪದಲ್ಲಿ ಬೀಳಿಸಲಿಕ್ಕೋಸ್ಕರ ಮಾಡಿರುವ ಎಲ್ಲ ಕುತಂತ್ರಗಳಿಂದ ದೇವರು ನಮ್ಮನ್ನು ತಪ್ಪಿಸಿ ಕಾಪಾಡ್ತಾರೆ. ತನ್ನ ದೂತರನ್ನು ನಮ್ಮ ಮುಂದುಗಡೆ ಕಳಿಸಿ ತಗ್ಗುಗಳನ್ನು, ದಿಣ್ಣೆಗಳನ್ನು ಸರಾಗ ಮಾಡ್ತಾರೆ. ಹಲ್ಲೆಲೂಯಾ. ಆತನು ನೀಟಾದ ಮಾರ್ಗದಲ್ಲಿ ನಮ್ಮನ್ನು ನಡೆಸ್ತಾರೆ. ದೇವರ ಆತ್ಮನು ನಮ್ಮನ್ನು ಮಟ್ಟ ನೆಲದಲ್ಲಿ ನಡೆಸ್ತಾರೆ. ಸೊ ಮೊದಲನೇದಾಗಿ ನಾವು ಫಲಭರಿತರಾಗಬೇಕಾದ್ರೆ ಯೇಸು ಸ್ವಾಮಿಯ ಸನ್ನಿಧಿಯಲ್ಲಿ, ಆತನೊಂದಿಗೆ ಏಕಾಂತದಲ್ಲಿ, ಪ್ರಾರ್ಥನೆಯಲ್ಲಿ, ವಾಕ್ಯ ಧ್ಯಾನದಲ್ಲಿ, ಆರಾಧನೆಯಲ್ಲಿ ಸಮಯವನ್ನು ಕಳಿಬೇಕು. ಹಲ್ಲೆಲೂಯಾ. ಎರಡನೇದಾಗಿ ದೇವಜನರ ಅನ್ಯೋನ್ಯತೆ ನಮಗೆ ಬಹಳ ಮುಖ್ಯ. ಮೊದಲನೇದು ಯೇಸುವಿನಲ್ಲಿ ನೆಲೆಗೊಂಡಿರಬೇಕು. ಎರಡನೇದಾಗಿ ದೇವಜನರ ಅನ್ಯೋನ್ಯತೆ. ಕೀರ್ತನೆ 133ನೇ ಅಧ್ಯಾಯ 1-3 ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ: ಆಹಾ, ಸಹೋದರರು ಒಂದಾಗಿರೋದು ಎಷ್ಟೋ ಒಳ್ಳೆಯದು, ಎಷ್ಟೋ ರಮ್ಯವಾದುದು. ಅದು ಆರೋನನ ತಲೆಯ ಮೇಲೆ ಹಾಕಲ್ಪಟ್ಟು ಆತನ ಗಡ್ಡದ ಮೇಲೆಯೂ ಅಲ್ಲಿಂದ ಅವನ ಅಂಗಿಗಳ ಕೊರಳಪಟ್ಟಿಯವರೆಗೂ ಹರಿದು ಬರುವ ಶ್ರೇಷ್ಠ ತೈಲದಂತೆಯೂ, ಹೆರ್ಮೋನ್ ಪರ್ವತದಲ್ಲಿ ಹುಟ್ಟಿ ಚಿಯೋನ್ ಪರ್ವತದ ಮೇಲೆ ಬೀಳುವ ಮಂಜಿನಂತೆಯೂ ಇದೆ. ಅಲ್ಲಿ ಆಶೀರ್ವಾದವು, ಜೀವವು ಸದಾಕಾಲ ಇರಬೇಕೆಂದು ಯೆಹೋವನು ಆಜ್ಞಾಪಿಸಿದ್ದಾನೆ ಎಂಬುದಾಗಿ. ಸಹೋದರರು ಒಂದಾಗಿದೆ ಎಷ್ಟೋ ಒಳ್ಳೆಯದು, ಎಷ್ಟೋ ರಮ್ಯವಾಗುವುದು ಎಂಬುದಾಗಿ ಬರೆಯಲ್ಪಟ್ಟಿದೆ. ಅಲ್ಲಿ ದೇವರು ಆಶೀರ್ವಾದವು, ಜೀವವು ಇರಬೇಕೆಂಬುದಾಗಿ ಆತನು ಆಜ್ಞಾಪಿಸಿದ್ದಾನೆ ಎಂಬುದಾಗಿ ವಾಕ್ಯ ಹೇಳ್ತದೆ. ಸೊ ಯಾವಾಗ ದೇವಜನರು ನಂಬಿಕೆಯಲ್ಲಿ ಬಲವುಳ್ಳವರು, ಅಭಿಷಿಕ್ತರು, ಅವರೊಂದಿಗೆ ನಾವು ಸಮಯವನ್ನು ಕಳಿತೇವೋ, ಆಗ ನಮಗೆ ದೈವಿಕ ಸಮಾಲೋಚನೆ ಸಿಗ್ತದೆ, ನಮಗೆ ಗೈಡೆನ್ಸ್ ಸಿಗ್ತದೆ. ಅವರಲ್ಲಿರುವ ನಂಬಿಕೆ ನಮ್ಮ ಮೇಲೆ ಇಂಪಾರ್ಟ್ ಆಗ್ತದೆ. ನಮ್ಮ ನಂಬಿಕೆ ಹೆಚ್ಚಾಗ್ತದೆ, ನಮ್ಮ ವಿಶ್ವಾಸ ಹೆಚ್ಚಾಗ್ತದೆ. ನಮಗೆ ಪ್ರಾರ್ಥನೆಯ ಬಲ, ಪ್ರಾರ್ಥನೆಯ ಸಪೋರ್ಟ್ ನಮಗೆ ಸಿಗ್ತದೆ. ಒಬ್ಬನಿಗಿಂತ ಇಬ್ಬರು ಉತ್ತಮ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಸೊ ನಾವು ಸೇರಿ ಬರುವಾಗ ದೇವಜನರೊಂದಿಗೆ, ಯಾರು ಅಭಿಷಿಕ್ತರು, ನಂಬಿಕೆಯಲ್ಲಿ ಬಲವುಳ್ಳವರು, ವಾಕ್ಯದಲ್ಲಿ ಬಲವುಳ್ಳವರು, ಅವರೊಂದಿಗೆ ನಾವು ಸೇರಿ ಬರುವಾಗ ನಾವು ಬಲ ಹೊಂದ್ತೇವೆ. ನಾವು ಸೇರಿ ಬರುವಾಗಲೇ ಅಲ್ಲಿ ದೇವರ ಪ್ರಸನ್ನ ತಿಳಿದು ಬರ್ತದೆ. ನಾವು ಮತ್ತಾಯನ ಬರೆದ ಸುವಾರ್ತೆ 18ನೇ ಅಧ್ಯಾಯದ 19 ಮತ್ತು 20ನೇ ವಚನ ನೋಡುವ: ಇದಲ್ಲದೆ ನಿಮ್ಮಲ್ಲಿ ಇಬ್ಬರು ತಾವು ಬೇಡಿಕೊಳ್ಳತಕ್ಕ ಯಾವುದಾದರೂ ಒಂದು ಕಾರ್ಯದ ವಿಷಯದಲ್ಲಿ ಭೂಲೋಕದಲ್ಲಿ ಒಂದೇ ಮನಸ್ಸುಳ್ಳವರಾಗಿದ್ದರೆ ಅದು ಪರಲೋಕದಲ್ಲಿರುವ ತಂದೆಯಿಂದ ಅವರಿಗೆ ಆಗುವುದೆಂದು ನಿಮಗೆ ಹೇಳುತ್ತೇನೆ. ಯಾಕೆಂದರೆ 2-3 ನನ್ನ ಹೆಸರಿನಲ್ಲಿ ಎಲ್ಲಿ ಕೂಡಿ ಬರುತ್ತಾರೋ ಅಲ್ಲಿ ಅವರ ನಡುವೆ ನಾನು ಇದ್ದೇನೆ ಅಂದನೆಂಬುದಾಗಿ. ಇಲ್ಲಿ ವಾಕ್ಯ ಭಾಗದ ನಾವು ಸ್ಪಷ್ಟವಾಗಿ ಹೇಳ್ತೇವೆ, ಎಲ್ಲಿ 2-3 ನನ್ನ ಹೆಸರಿನಲ್ಲಿ ಸೇರಿ ಬರ್ತಾರೆ ಅಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ನಾನಿದ್ದೇನೆ. ಸೊ ನಾವು ಸೇರಿ ಬರುವಾಗ, ದೇವಜನರು, ಅಭಿಷಿಕ್ತರು ಸೇರಿ ಬರುವಾಗ ಅಲ್ಲಿ ದೇವರ ಪ್ರಸನ್ನತೆ ಇಳಿದು ಬರ್ತದೆ. ಯಾರಾದರೂ ಇಬ್ಬರು ಒಂದು ವಿಷಯಕ್ಕೋಸ್ಕರ ಪ್ರಾರ್ಥನೆ ಮಾಡಿದರೆ ಆ ಕಾರ್ಯ ಖಂಡಿತವಾಗಿ ನೆರವೇರ್ತದೆ ಎಂಬುದಾಗಿ ವಾಕ್ಯ ಹೇಳ್ತದೆ. ಹಲ್ಲೆಲೂಯಾ. ಸೊ ಹಾಗಾಗಿ ನಮಗೆ ದೇವರ ಜನರ ಅನ್ಯೋನ್ಯತೆ ಬೇಕು, ಅಭಿಷಿಕ್ತರ ಅನ್ಯೋನ್ಯತೆ ಬೇಕು. ಅದು ನಮ್ಮ ನಂಬಿಕೆಯನ್ನು ವೃದ್ಧಿಗೊಳಿಸ್ತದೆ, ನಮ್ಮನ್ನು ಬಲಪಡಿಸ್ತದೆ. ಮೂರನೇದಾಗಿ
ನಾವು ದುಷ್ಟರ ಸಹವಾಸವನ್ನು ತೊರೆಯಬೇಕು. ಸೊ ಇಲ್ಲಿ ನಾವು ನೋಡುವಾಗ ದುಷ್ಟರು ಅಂದರೆ ಯಾರು? ದುಷ್ಟರು ಅಂದರೆ ದೇವರಲ್ಲಿ ನಂಬಿಕೆ ಇಡದವರು, ದೇವರನ್ನು ಅಲಕ್ಷ್ಯ ಮಾಡುವವರು. ನಾವು ನೋಡುವಾಗ ನೀತಿವಂತರು ಅಂತ ಹೇಳಿದರೆ ಯಾರು ದೇವರಲ್ಲಿ ನಂಬಿಕೆ ಇಟ್ಟಿದ್ದಾರೋ, ಯಾರು ಕ್ರಿಸ್ತ ಯೇಸುವಿನಲ್ಲಿ ನಂಬಿಕೆ ಇಟ್ಟಿದ್ದಾರೋ. ಅಲ್ಲಿ ನಾವು ನೋಡ್ತೇವೆ ಅಬ್ರಾಮನು ದೇವರನ್ನು ನಂಬಿದ್ನು, ಆ ನಂಬಿಕೆ ಅವನ ಲೆಕ್ಕಕ್ಕೆ ನೀತಿ ಅಂತ ಎನ್ನಿಸಲ್ಪಟ್ಟಿದ್ದು ಎಂಬುದಾಗಿ. ನಾವು ಕೀರ್ತನೆಗಳು 1ನೇ ಅಧ್ಯಾಯ 1-3 ವಚನ ನೋಡುವ. ಯಾವನು ದುಷ್ಟರ ಆಲೋಚನೆಯಂತೆ ನಡೆದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮ ನಿಂದಕರೊಡನೆ ಕೂತುಕೊಳ್ಳದೆ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವನೋ, ಅವನೆಷ್ಟೋ ಧನ್ಯನು. ಅವನು ನೀರಿನ ಕಾಲುವೆಗಳಲ್ಲಿ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗಿರುವನು. ಅಂಥ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ, ಅದರ ಎಲೆ ಬಾಡುವುದೇ ಇಲ್ಲ. ಅದರಂತೆ ಅವನ ಕಾರ್ಯಗಳೆಲ್ಲವೂ ಸಫಲವಾಗುವುದು. ಹಲ್ಲೆಲೂಯಾ. ಇಲ್ಲಿ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ. ಕೀರ್ತನೆ 1ನೇ ಅಧ್ಯಾಯದ 1-3 ವಚನವನ್ನು ನಾನು ನೋಡಿದ್ದೇನೆ. ಇಲ್ಲಿ ನಾವು ಹೇಳ್ತಾರೆ, ದುಷ್ಟರ ಆಲೋಚನೆಯಂತೆ ನಡೆತೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮನೊಂದಿಗೆ ಕೂತ್ಕೊಳ್ಳದೆ, ಯಾರು ದೇವರ ವಾಕ್ಯವನ್ನು ಹಗಲಿರುಳು ಧ್ಯಾನಿಸ್ತಾ ಇರ್ತಾರೋ ಅವರು ತಕ್ಕ ಸಮಯದಲ್ಲಿ ಫಲ ಕೊಡ್ತಾರೆ ಎಂಬುದಾಗಿ. ಸೊ ನಾವು ನೋಡಿದ್ದೇವೆ, ಮೊದಲನೇದಾಗಿ ದುಷ್ಟರ ಆಲೋಚನೆಯಂತೆ ನಡೆಯದೆ, ಯಾರಿಗೆ ದೇವರಲ್ಲಿ ನಂಬಿಕೆ ಇಲ್ಲವೋ, ಯಾರು ದೇವರ ಬಳಿ ಭಯಭಕ್ತಿಯಲ್ಲಿ ಜೀವಿಸ್ತಾ ಇಲ್ಲವೋ, ದೇವರ ವಾಕ್ಯವನ್ನು ನಂಬುವುದಿಲ್ಲವೋ, ಅವರು ಕೊಡುವ ಸಮಾಲೋಚನೆಯನ್ನು ನಾವು ಅನುಸರಿಸಬಾರದು. ದುಷ್ಟರ ಆಲೋಚನೆಯಂತೆ ನಡೆಯದೆ ಅಂತ ಹೇಳಿದರೆ ಅವರು ಹೇಳುವ ಸಮಾಲೋಚನೆಯಂತೆ ನಾವು ನಮ್ಮ ಜೀವಿತದ ನಿರ್ಧಾರಗಳನ್ನು ತೆಗೆದುಕೊಳ್ಳಬಾರದು. ತೆಗೆದುಕೊಂಡರೆ ಅದರಲ್ಲಿ ನಮಗೆ ತೊಂದರೆ ಆಗ್ತದೆ. ಸೊ ದುಷ್ಟರ ಆಲೋಚನೆಯಂತೆ ನಡಿಬಾರದು. ಎರಡನೇದಾಗಿ ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಬಾರ್ದು. ಯಾರು ದೇವರಲ್ಲಿ ನಂಬಿಕೆ ಇಡದೆ ಜೀವಿಸ್ತಾ ಇದ್ದಾರೋ, ದೇವರ ಭಯದಲ್ಲಿ ಜೀವಿಸ್ತಾ ಇಲ್ಲವೋ, ಅವರು ಮಾಡುವ ಕಾರ್ಯಗಳಲ್ಲಿ ನಾವು ಅವರಿಗೆ ಸಪೋರ್ಟ್ ಆಗಿ ನಿಲ್ಲಬಾರದು. ಅವರೊಂದಿಗೆ ನಾವು ನಿಲ್ಲಬಾರದು. ಆ ಕಾರ್ಯಕ್ಕೆ ನಾವು ಸಪೋರ್ಟ್ ಕೊಡಬಾರದು. ಅವರು ಮಾಡುವ ಕ್ರಿಯೆಗಳಿಗೆ ಅದರಿಂದ ದೂರ ನಿಲ್ಲಬೇಕು. ಸೊ ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಮೂರನೇದಾಗಿ ನಾವು ನೋಡ್ತೇವೆ ಧರ್ಮ ನಿಂದಕರೊಂದಿಗೆ ಕೂತುಕೊಳ್ಳದೆ ಎಂಬುದಾಗಿ. ನಾವು ಯಾರು ದೇವರಲ್ಲಿ ನಂಬಿಕೆ ಇಲ್ಲವೋ ಅವರೊಂದಿಗೆ ಅಗತ್ಯಕ್ಕಿಂತ ಹೆಚ್ಚಾಗಿ ಸಮಯವನ್ನು ಕಳಿಬಾರದು. ಅವರೊಂದಿಗೆ ಟೈಮ್ ಸ್ಪೆಂಡ್ ಮಾಡಬಾರ್ದು. ಅತಿ ಹೆಚ್ಚಾದ ಸಮಯವನ್ನು ಅವರ ಸಾಂಗತ್ಯದಲ್ಲಿ ಕಳಿಬಾರ್ದು. ಕಳೆಯುವಾಗ ಏನಾಗ್ತದೆ ಅಂತ ಹೇಳಿದರೆ, ಅವರಿಗೆ ಹೇಗೂ ನಂಬಿಕೆ ಇಲ್ಲ ದೇವರಲ್ಲಿ, ಅದೇ ಗುಣಗಳು ನಮ್ಮ ಮೇಲೆ ಕೂಡ ಬರ್ತದೆ. ಅದೇ ಸಹವಾಸದಿಂದ ಅದೇ ಗುಣಗಳು ನಮ್ಮ ಮೇಲೆ ಕೂಡ ಬರ್ತದೆ. 2 ಕೊರಿಂಥ 6ನೇ ಅಧ್ಯಾಯ 14 ಮತ್ತು 16ನೇ ವಚನ. ನೀವು ಕ್ರಿಸ್ತ ನಂಬಿಕೆ ಇಲ್ಲದವರೊಂದಿಗೆ ಸೇರಿ ಜೋಡಾಗಬೇಡಿರಿ. ಧರ್ಮಕ್ಕೂ ಅಧರ್ಮಕ್ಕೂ ಜೊತೆಯೇನು, ಬೆಳಕಿಗೂ ಕತ್ತಲಿಗೂ ಐಕ್ಯವೇನು, ಕ್ರಿಸ್ತನಿಗೂ ಸೈತಾನನಿಗೂ ಒಡನಾಟವೇನು, ನಂಬುವವನಿಗೂ ನಂಬದೇ ಇರುವವನಿಗೂ ಪಾಲುಗಾರಿಕೆಯನ್ನು ಎಂಬುದಾಗಿ. ಹಲ್ಲೆಲೂಯಾ. ಇಲ್ಲಿ ವಾಕ್ಯ ಭಾಗದಲ್ಲಿ ನಾವು ಸ್ಪಷ್ಟವಾಗಿ ನಾವು ನೋಡ್ತೇವೆ, ನಾವು ದೇವರ ನಂಬಿಕೆ ಇಲ್ಲದವರೊಟ್ಟಿಗೆ ಅತಿಯಾದ ಸಮಯವನ್ನು ಕಳೆಯುವಂಥದ್ದು ಅದು ತಕ್ಕದಲ್ಲ. ನಾವು ನಮ್ಮಲ್ಲಿರುವ ಫಲಗಳನ್ನು ನಾವು ಕಳ್ಕೊಳ್ತೇವೆ. ನಮ್ಮ ಫಲಗಳು ಉದುರಿ ಹೋಗ್ತವೆ. ದೇವರ ಜನರಲ್ಲಿ, ದೇವರಲ್ಲಿ ನಂಬಿಕೆ ಇಟ್ಟವರಲ್ಲಿ ನಾವು ಸಮಯ ಕಳೆಯುವಾಗ ನಮಗೆ ಪೋಷಣೆ ಸಿಗ್ತದೆ. ನಾವು ಫಲಭರಿತರಾಗ್ತೇವೆ. ಸೊ ನಾವು ಫಲಭರಿತರಾಗಬೇಕಾದ್ರೆ ಈ 3 ಕಾರ್ಯಗಳನ್ನು ನಾವು ಸೈಮಲ್ಟೇನಿಯಸ್ಲಿ ಮಾಡಬೇಕು. ಒಂದು, ಯೇಸುವಿನಲ್ಲಿ ನೆಲೆಗೊಂಡಿರಬೇಕು. ಎರಡನೇದಾಗಿ ದೇವಜನರ ಅನ್ಯೋನ್ಯತೆ ಮಾಡಬೇಕು. ನಂತರ ದುಷ್ಟರನ್ನು, ದೇವರಲ್ಲಿ ನಂಬಿಕೆ ಇಲ್ಲದವರನ್ನು ನಾವು ಅವರಿಂದ ದೂರ ಸರಿಬೇಕು. ಅಗತ್ಯಕ್ಕಿಂತ ಹೆಚ್ಚಾಗಿ ನಾವು ಹೇಳುವುದಲ್ಲ, ಇಲ್ಲಿ ಅವರೊಂದಿಗೆ ಮಾತನಾಡಲೇಬಾರದು ಎಂಬುದಾಗಿ. ನಾವೆಲ್ಲರನ್ನು ಪ್ರೀತಿಸಬೇಕು, ಎಲ್ಲರಿಗೂ ಸಹಾಯ ಮಾಡಬೇಕು ನಾವು. ಆದರೆ ಅಗತ್ಯಕ್ಕಿಂತ ಹೆಚ್ಚಾದ ಸಮಯವನ್ನು ಅವರ ಸಾಂಗತ್ಯದಲ್ಲಿ ನಾವು ಕಳಿಬಾರದು. ಸೊ ಈ 3 ಕ್ರಿಯೆಗಳನ್ನು ನಾವು ಮಾಡುವಾಗ ನಾವು ಫಲ ಕೊಡ್ತೇವೆ. ಹೇಗೆ ಒಂದು ಗಿಡ ಫಲ ಕೊಡಬೇಕಾದ್ರೆ, ದೊಡ್ಡದಾಗಿ ಮರವಾಗಿ ಫಲ ಕೊಡಬೇಕಾದ್ರೆ ಅದಕ್ಕೆ 3 ಬಹಳ ಮುಖ್ಯವಾಗಿದೆ. ಒಂದು, ಅದು ಸರಿಯಾದ ಮಣ್ಣಿನಲ್ಲಿ ನೆಡಲ್ಪಡಬೇಕು. ಎರಡನೇದಾಗಿ ಅದಕ್ಕೆ ಸರಿಯಾದ ವಾತಾವರಣ ಬೇಕು. ಮೂರನೇದಾಗಿ ಅದಕ್ಕೆ ಬೇಕಾದ ಗೊಬ್ಬರ, ನೀರು, ತಕ್ಕ ಸಮಯದಲ್ಲಿ ಪೋಷಣೆ ಸಿಗಬೇಕು. ಈ 3 ಇದ್ದಾಗ ಮಾತ್ರ ಆ ಗಿಡ ಫಲ ಕೊಡಲಿಕ್ಕೆ ಸಾಧ್ಯ. ಅದೇ ರೀತಿಯಲ್ಲಿ
ಒಬ್ಬ ವಿಶ್ವಾಸಿ ಫಲ ಕೊಡಬೇಕಾದ್ರೆ ಆತನು ಯೇಸುವಿನಲ್ಲಿ ನೆಡಲ್ಪಟ್ಟಿರಬೇಕು, ಆ ಒಳ್ಳೆಯ ನೆಲದಲ್ಲಿ ನೆಡಲ್ಪಟ್ಟಿರಬೇಕು. ಕ್ರಿಸ್ತ ನಂಬಿಕೆ ಇಲ್ಲದ, ದೇವರಲ್ಲಿ ನಂಬಿಕೆ ಇಲ್ಲದವರೊಂದಿಗೆ ನಾವು ಅಗತ್ಯಕ್ಕಿಂತ ಹೆಚ್ಚಾದ ಸಮಯವನ್ನು ಕಳಿಬಾರದು. ಆ ವಾತಾವರಣವನ್ನು ಉಂಟು ಮಾಡಬೇಕು. ಮೂರನೇದಾಗಿ, ದೇವಜನರ ಅನ್ಯೋನ್ಯತೆಯಲ್ಲಿ ನಮ್ಮ ಸಮಯವನ್ನು ಕಳಿಬೇಕು. ಅಲ್ಲಿ ನಮಗೆ ಪೋಷಣೆ ಸಿಗ್ತದೆ, ಅಲ್ಲಿ ಸಮಾಲೋಚನೆ ಸಿಗ್ತದೆ, ದೇವರ ವಾಕ್ಯ ಸಿಗ್ತದೆ. ನಾವು ನಂಬಿಕೆಯಲ್ಲಿ, ಪ್ರೀತಿಯಲ್ಲಿ ವೃದ್ಧಿ ಆಗ್ಬೋದು. ಹಲ್ಲೆಲೂಯ. ನಾವು ಪ್ರಾರ್ಥನೆ ಮಾಡುವ, ನಾವೆಲ್ಲರೂ ಕೂಡ ಫಲಭರಿತರಾಗಬೇಕು. ಅದಕ್ಕಾಗಿ ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ, ಅಭಿಷೇಕಿಸಲಿ ಎಂಬುದಾಗಿ. ಪ್ರೀತಿಯ ಪರಲೋಕದಲ್ಲಿರುವ ತಂದೆ ಆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮ ಪಾದದ ಬಳಿಗೆ ಬಂದೆ ಅಪ್ಪ. ತಂದೆ, ನಿಮಗೆ ಸ್ತೋತ್ರ ಅಪ್ಪ. ನೀವು ಒಳ್ಳೆಯ ದೇವರು, ಅದ್ಭುತನಾದ ದೇವರು, ಮಹಿಮೆ ಉಳ್ಳ ದೇವರು, ಅತಿ ಪರಿಶುದ್ಧನಾಗಿರುವ ದೇವರು ನೀವಾಗಿದ್ದೀರಿ. ನಿಮ್ಮ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡ್ತಿದ್ದೇವೆ ಸ್ವಾಮಿ. ಅಪ್ಪ, ನಿಮ್ಮ ವಾಕ್ಯಗಳನ್ನು ಧ್ಯಾನಿಸಿದ್ದೇವೆ. ಪ್ರತಿಯೊಬ್ಬರದೇ ನೀವು ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ಪ್ರತಿಯೊಬ್ಬರ ಜೀವಿತದಲ್ಲಿ ವಾಕ್ಯಗಳು ಅದ್ಭುತವಾಗಿ ಮಹಿಮೆಯಾಗಿ ಕಾರ್ಯ ಮಾಡಲಿ, 100% ಫಲ ಕೊಡಲಿ, ನಿಮ್ಮ ಚಿತ್ತ ನೆರವೇರಲಿ ಸ್ವಾಮಿ. ನಿಮ್ಮ ಮಕ್ಕಳ ಜೀವಿತದಲ್ಲಿ ನೀವೆಲ್ಲ ಏನೆಲ್ಲ ಆಲೋಚನೆಗಳನ್ನು ಇಟ್ಟಿದ್ದೀರೋ, ಯಾವೆಲ್ಲ ಉದ್ದೇಶಗಳನ್ನು ಇಟ್ಟಿದ್ದೀರೋ ಅದೆಲ್ಲ ನೆರವೇರಲಿ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ನಿಮಗೆ ಸ್ತುತಿ, ಘನ, ಮಾನ, ಮಹಿಮೆ, ಪ್ರಭಾವವನ್ನು ಸಲ್ಲಿಸ್ತೇವೆ ತಂದೆ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಬಂದಿದ್ದೇವೆ, ಆಮೆನ್. ಪ್ರಿಯರೇ, ಈ ಸಂದೇಶ ನಿಮ್ಮ ಜೀವಿತಕ್ಕೆ ಆಶೀರ್ವಾದದಾಯಕವಾಗಿದ್ದರೆ ಸಂದೇಶವನ್ನು ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಈ ಸಂದೇಶವನ್ನು ಇತರರೊಂದಿಗೆ ಹಂಚಿಕೊಳ್ಳಿ. ಅವರ ಜೀವಿತವನ್ನು ಆಶೀರ್ವದಿಸಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.